ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಇವತ್ತಿನ ರೆಸಿಪಿ ಒಳಗೆ ಕಿರಿಕ್ಸಾಲಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಬಿಸಿ ರೊಟ್ಟಿಗೆ ಭಾರಿ ಕಾಂಬಿನೇಷನ್ ಕಿರಿಕ್ಸಾಲಿ ಪಲ್ಯ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ನಾ ಇಲ್ಲೇ ಒಂದು ಪ್ಯಾನ್ ಕಾಯಕ್ಕಿಟ್ಟೀನಿ. ಪ್ಯಾನ್ ಕಾದ್ಮೇಲೆ ನಾ ಇದಕ್ಕೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆನ ಫಸ್ಟ್ ಚಲೋತ್ನಂಗೆ ಬಿಸಿ ಮಾಡ್ಕೊಳ್ಳೋಣಂತ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು 2ರಿಂದ 3 ಚಮಚದಷ್ಟು ಶೇಂಗಾ ಹಾಕ್ಕೊಂಡು ಶೇಂಗಾನ ಚಲೋತ್ನಂಗೆ ನಾನು ಫ್ರೈ ಮಾಡ್ಕೋತೇನಂತ. ಶೇಂಗಾ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಸಾಸಿವೆ ಹಾಕೋತೀನಿ ಮತ್ತು ಒಂದು ಗಿರ್ದ ಚಮಚದಷ್ಟು ಜೀರಿಗೆ ಹಾಕೋತೀನಿ. 2 ಚಟ ಅಂದಮೇಲೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತೇನಂತ. ಕರಿಬೇವನ್ನ ಹುರ್ಕೊಂಡ್ಮೇಲೆ ನಾನು ಇಲ್ಲೇ 1 ಗಡ್ಡಿ ಬೆಳ್ಳುಳ್ಳಿನ ಇಟ್ಕೊಂಡೇನಿ ರಫಾಗಿ. ಅದನ್ನು ಹಾಕಾಕತ್ತೀನಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಪಲ್ಯ ಅಷ್ಟು ಟೇಸ್ಟಾಗಿ ಬರ್ತೈತಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾ ಇಲ್ಲೇ 1 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನಿ. ಆ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಂಡು ಉಳ್ಳಾಗಡ್ಡಿದು ಕಂಪ್ಲೀಟ್ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೋತೇನಂತ. ಓಕೆ, ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೋತೀನಿ. ಫಸ್ಟಿಗೆ ನಾ ಇಲ್ಲಿ ಒಂದು 2 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೇನಿ ಮತ್ತು ಖಾರ ನಿಮ್ಮ ಟೇಸ್ಟ್ ನೋಡಿ ಖಾರ ಹಾಕೋರಿ. ನಾನಿಲ್ಲೇ ಒಂದು 2 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣಂತ. ಸಾಲ್ಟ್ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳೋಣ, ಯಾಕಂದ್ರೆ ಸೊಪ್ಪಿನೊಳಗೆ ಆಲ್ರೆಡಿ ಉಪ್ಪಿನ ಅಂಶ ಜಾಸ್ತಿ ಇರ್ತೈತಿ. ಸೊ ಹಂಗಾಗಿ ನಾ ಇದಕ್ಕೊಂದು ಗಿರ್ದ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ನ ಚಲೋತ್ನಂಗೆ ನಾ ಈಗ ಮಿಕ್ಸ್ ಮಾಡ್ಕೋತೇನಂತ. ಉಳ್ಳಾಗಡ್ಡಿ ಫ್ರೈ ಆಗೈತಿ. ಬರ್ರಿ ಈಗ ನಾನು ಸೊಪ್ಪುಗಳನ್ನ ಹಾಕೋತೇನಂತ. ಇದಕ್ಕೆ ನಾನು ಮೊದಲನ ಸ್ವಚ್ಛಾಗಿ ತೊಳ್ಕೊಂಡೇನಿ. ಸಣ್ಣದಾಗಿ ಸೋಸ್ಕೊಂಡು ಸ್ವಚ್ಛಾಗಿ ತೊಳ್ಕೊಂಡು ನಾ ಇದಕ್ಕೆ ಹಾಕ್ಕೊಳಕತ್ತೀನಿ. 1 ಕಟ್ ಫುಲ್ ನಾನು ಕಿರಿಕ್ಸಾಲಿ ಪಲ್ಯ ಇದಕ್ಕೆ ಹಾಕ್ಕೊಳತ್ತೀನಿ. ಇದು ಉಳ್ಳಾಗಡ್ಡಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಬರ್ರಿ ಎಣ್ಣೆ ಜೊತೆ ಉಳ್ಳಾಗಡ್ಡಿ ಜೊತೆ ನೋಡ್ರಿ ಸೊಪ್ಪು ಎಷ್ಟು ಚಂದ ಮಿಕ್ಸ್ ಆಗೈತಿ. ಇದು ಮಿಕ್ಸ್ ಆದಮೇಲೆ ಸೊಪ್ಪಿಂದು ಒಂಚೂರು ಏನು ಹಸಿ ಸ್ಮೆಲ್ ಇರ್ತೈತಲ್ಲ ಅದು ಹೋಗೋ ಮಟ್ಟ ಒಂಚೂರು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋನು. ಕಿರಿಕ್ಸಾಲಿ ಪಲ್ಯ ಎಷ್ಟು ಟೇಸ್ಟ್ ಆಗ್ತೈತೋ ಅಷ್ಟು ಹೆಲ್ತ್ ಬೆನಿಫಿಟು ಜಾಸ್ತಿ ಇರ್ತೈತಿ. ಇದ್ರಾಗ ಕಬ್ಬಿಣದ ಅಂಶ ಜಾಸ್ತಿ ಇರ್ತೈತಿ. ಮತ್ತು ಬಾಣಂತಿಯರಿಗಂತೂ ಸ್ಪೆಷಲಿ ಇದನ್ನು ಹೇಳಿ ಮಾಡಿ ಕೊಡ್ತಾರೆ. ನಮ್ಮ ಸೈಡ್ ಅಂತೂ ಪರ್ಟಿಕ್ಯುಲರಾಗಿ ಇದು ಸೊಪ್ಪು ಡೈಲಿ 1 ಟೈಮ್ ಅಂತೂ ಅವ್ರಿಗೆ ಕೊಡ್ತಾರೆ. ಯಾಕಂದ್ರೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರಲ್ಲ, ಸೊ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತೈತಿ ಅಂತ ಹೇಳಿ ಇದನ್ನು ಬಾಣಂತಿಯರಿಗೆ ಕಂಪಲ್ಸರಿ ಕೊಡ್ತಾರೆ. ನೀವು ಬಾಣಂತಿಯರಿಗೆ ಇದನ್ನೇನಾರು ಮಾಡಿ ಕೊಡಾತಿದ್ರಿ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಶೇಂಗಾನ ಸ್ಕಿಪ್ ಮಾಡಿರಿ. ಉಳಿದಿದ್ದೆಲ್ಲ ಸೇಮ್ ಪ್ರೊಸೆಸ್ನಾಗ ಮಾಡಿಕೊಡ್ರಿ. ನಾನು ಶೇಂಗಾ ಹಾಕಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇದನ್ನು ಒಂದು 2 ನಿಮಿಷದಷ್ಟು ಕುದಿಸ್ಕೋತೇನಂತ. ಶೇಂಗಾ ಹಾಕಿರಲಿಲ್ಲ ಅಂದ್ರೆ ನೀರು ಹಾಕೋದೇನು ನೆಸಸರಿ ಇಲ್ಲ. ನೀವು ಹಂಗನೂ ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ಬರ್ರಿ ಈಗ ಒಂದು 2 ನಿಮಿಷ ಇದನ್ನು ನಾನು ಕುದಿಸ್ಕೊಂಡು ಬರ್ತೇನಂತ. ಸೊ ಕುದ್ದು ಕಿರಿಕ್ಸಾಲಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ಈ ಪಲ್ಯ ಪರ್ಟಿಕ್ಯುಲರಾಗಿ ರೊಟ್ಟಿಗೆ ಮಾತ್ರ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತೈತಿ. ಬಿಸಿ ಬಿಸಿ ರೊಟ್ಟಿ, ತುಪ್ಪ ಅಥವಾ ಬೆಣ್ಣೆ, ಕಿರಿಕ್ಸಾಲಿ ಪಲ್ಯ ಇದ್ರಂತೂ ಭಾರಿ ಕಾಂಬಿನೇಷನ್. ನಾನು ಇವತ್ತು ಇದನ್ನು ರೊಟ್ಟಿಗೆ ಸರ್ವ್ ಮಾಡ್ಕೋತೇನಂತ. ಬರ್ರಿ ಸರ್ವ್ ಮಾಡೋನು. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಕಿರಿಕ್ಸಾಲಿ ಪಲ್ಯ ರೆಡಿ ಆಗೈತಿ. ನಾ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡತ್ತೀನಿ. ನೀವು ಮನೆಯೊಳಗೆ ಮಾಡಿರಿ. ಹೆಂಗಿತ್ತಂತೇಳಿ ಟೇಸ್ಟ್ನ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.